ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರತಾಪ್ ಮಾತನಾಡ್ತಾ ಇದ್ದೀನಿ. ಇವತ್ತು ನಾವು ನಮ್ಮ ಹೋಟೆಲ್ ರೂಮಿಂದ ಹೊರಡ್ತಾ ಇದ್ದೀವಿ ಬುರ್ಜ್ ಖಲೀಫಾ ನೋಡ್ಲಿಕ್ಕೆ. ಇದೇನಳಮಯ್ಯ, ಊರ್ ಬಿಟ್ಬಿಟ್ಟು 10 ಮೈಲಿ ಬಂದ್ಬಿಟ್ಟಿದ್ಯಾ? ಊರಲ್ಲಿ ಇದ್ರೆ ಆಯ್ತಿರ್ಲಿಲ್ವಾ? ದುಬೈನಲ್ಲಿರುವ ನಮ್ಮ ಹೋಟೆಲ್ ಇದು. ಸಣ್ಣ ಹೋಟೆಲ್. ಇಲ್ಲಿಂದ ಲೈಟ್ ಆಫ್ ಮಾಡಿ ಹೊರಡ್ತಾ ಇದ್ದೀವಿ. ಪರಿಚಯ ಮಾಡ್ಕೋಣ. ಸುನೀಲ್ ಸರ್, ಎಷ್ಟು ವರ್ಷದಿಂದ ಇದ್ದೀರಾ ದುಬೈಲಿ? ಸರ್, ನಾನೊಂದು 10 ವರ್ಷದಿಂದ ಇದ್ದೇನೆ. ಏನ್ ಮಾಡ್ತೀರಿ ಇಲ್ಲಿ? ಕನ್ಸಲ್ಟೆನ್ಸಿ ಫಾರ್ಮ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಮೇ ಬಿ ದೇವರ ದಯೆಯಿಂದ ನೆಕ್ಸ್ಟ್ ಟೈಮ್ ನೀವು ಬಂದ್ರೆ ಇಲ್ಲಿ ಏನಾದ್ರು ಕಂಪನಿ ಸೆಟಪ್ ಮಾಡ್ಲಿಕ್ಕೆ ಇದ್ರೆ ನಾವು ಸಹಾಯ ಮಾಡ್ತೇವೆ. ಇದೇ ನಮ್ದು ಜಾಬ್. ಯಾರ್ಯಾರಿಗೆ ಬಿಸ್ನೆಸ್ ಮಾಡ್ಬೇಕು ಇಲ್ಲಿ ಬಂದು ಅವರಿಗೆ ಎಲ್ಲ A to Z ಮಾಡಿ ಕೊಡ್ತೇವೆ. ಸ್ನೇಹಿತರೆ, ನಾವು ಹೋಗ್ಬೇಕಾಗಿರೋ ಬುರ್ಜ್ ಖಲೀಫಾ ಕಾಣಿಸ್ತಾ ಇದೆ. ಅಲ್ಲೇ ಕಾಣಿಸ್ತಾ ಇದೆ ನೋಡಿ, ಕಡ್ಡಿ ತರ ಇದೆ ಉದ್ದಕ್ಕೆ. ಏನೊಂದು ಕಣ್ಣಿನ ರೀತಿಲಿದೆ. ಯಾವುದೇ ರೀತಿ ಬೀಮ್ಸ್ ಯೂಸ್ ಮಾಡಿಲ್ಲ ಅದನ್ನ ಕಟ್ಲಿಕ್ಕೆ. ಒಂಥರ ಇಂಜಿನಿಯರಿಂಗ್ ನ ಒಂದು ಅದ್ಭುತ ಅನ್ಬೋದು. ಸ್ನೇಹಿತರೆ, ಈಗ ನಾವು ಇದ್ದೀವಿ ದುಬೈ ಬುರ್ಜ್ ಖಲೀಫಾ ಎದುರುಗಡೆ ಇರುವಂತ ಮಾಲ್ ಆಫ್ ದುಬೈ ಹತ್ರ. 11,24,000 ಸ್ಕ್ವೇರ್ ಮೀಟರ್ಸ್ ಅಲ್ಲಿ ಕಟ್ಟಿದ್ದಾರೆ ಈ ಮಾಲ್ ಆಫ್ ದುಬೈನ. ಅಂದ್ರೆ 50 ಫುಟ್ಬಾಲ್ ಕ್ರೀಡಾಂಗಣಕ್ಕೆ ಸಮ. ತುಂಬಾ ಸುಂದರವಾಗಿ ಕಾಣ್ತಾ ಇದೆ. ಬನ್ನಿ ಬುರ್ಜ್ ಖಲೀಫಾದ ಒಳಗಡೆ ಹೇಗಿದೆ ಅಂತ ನೋಡ್ಲಿಕ್ಕೆ ಹೋಗೋಣ. ಸದ್ಯಕ್ಕೆ ಈಗ ನಾವು ಮಾಲ್ ಆಫ್ ದುಬೈ ಒಳಗಡೆ ಎಂಟರ್ ಆಗ್ತಾ ಇದೀವಿ. ನೀವು ಬುರ್ಜ್ ಖಲೀಫಾಗೆ ಹೋಗ್ಬೇಕಂದ್ರೆ ಮಾಲ್ ಆಫ್ ದುಬೈ ಒಳಗಡೆಯಿಂದನೇ ಹೋಗ್ಬೇಕು. ಸ್ನೇಹಿತರೆ, ಮಾಲ್ ಆಫ್ ದುಬೈನ ಮಧ್ಯದಲ್ಲಿದ್ದೀವಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಮಾಲ್ ಆಫ್ ದುಬೈ. ಈಗ ನಾವು ಮಾಲ್ ಆಫ್ ದುಬೈನ ಒಂದು ಅಕ್ವೇರಿಯಂ, ಅದು ಕೂಡ ಬಹಳ ದೊಡ್ಡದಾಗಿದೆ. ಬನ್ನಿ ನೋಡೋಣ ಹೇಗಿದೆ ಅಂತ. ತೋರಿಸ್ತೀನಿ. ಶಾರ್ಕ್ನೆಲ್ಲ ಸಾಕಿದ್ದಾರೆ ಅಕ್ವೇರಿಯಂ ಒಳಗಡೆ. ನೋಡಿ, ಮೀನುಗಳೆಲ್ಲ ಒಂದರಿಂದ ಒಂದು ಹೇಗೆ ರೊಟೇಟ್ ಆಗ್ತಾ ಇವೆ. ಶಾರ್ಕ್ ಇದೆ ನೋಡಿ. ಎದುರುಗಡೆ ಕಾಣಿಸ್ತಾ ಇಲ್ಲ. ಒಳಗೆ ಹೋಗ್ತಾ ಇದೀವಿ. ಎಲ್ಲೋಗಿ ಎಲ್ಲಿ ಬಂದ್ವಿ ಅಂತಾನೆ ಗೊತ್ತಾಗ್ತಾ ಇಲ್ಲ ಮಾಲ್ ಆಫ್ ದುಬೈಲಿ. ಸ್ನೇಹಿತರೆ, ನೀವಿಲ್ಲಿ ನೋಡ್ಬೋದು ಒಂದು
ಒಂದು ಸೈನ್ಸ್ ಥೀಮ್ ಮೇಲೆ ಮಾಡಿದ್ದಾರೆ. ನೋಡಿ ಹೇಗಿದೆ, ಸುತ್ತ ಒಂಥರ ಸ್ಪೈಡರ್ ಕಾಲುಗಳು, ಸುತ್ತ ಮೂನ್ ಒಂದು ರೊಟೇಷನ್ ಇದೆ. ಇದು ಒಂದು ಅವರ ಒಂದು ಮಾರ್ಕೆಟಿಂಗ್ ಸ್ಕಿಲ್ ಈ ಗ್ಲಾಸ್ ಓನರ್ದು. ಸ್ನೇಹಿತರೆ, ನಾವೀಗ ಬುರ್ಜ್ ಖಲೀಫಾ ಟಿಕೆಟ್ ತಗೊಳ್ಳಿಕ್ಕೆ ಬಂದಿದ್ದೇವೆ. ಹಲೋ ಸರ್, ವಾಟ್ಸ್ ದ ಪ್ರೈಸ್? For now, we have only the top one. Top All one. the slots are sold out. All the tickets are fully booked. Brother. ಫಾರ್ ಟುಡೇ. ಓಕೆ, ಎಲ್ಲ ಟಿಕೆಟ್ಸ್ ಸೇಲ್ ಆಗಿದೆ. ಈ ನನ್ನ ಮಕ್ಕಳು ಒಂದೊಂದಲ್ಲ. ಆದರೆ ನಮಗೆ 7 ಗಂಟೆ ಮೇಲೆ ಸ್ಲಾಟ್ ಇದೆ ಅಂತ ಹೇಳ್ತಾ ಇದ್ದಾರೆ, ತಗೋತೀವಿ. ಸೊ ನಮಗಲ್ಲಿ ಜಾಸ್ತಿ ಹೇಳಿದ್ರು, 399 ಆಮ್ಸ್ ಹೇಳಿದ್ರು, ಅದಕ್ಕೆ ಆನ್ಲೈನಲ್ಲಿ ಕಮ್ಮಿ ತೋರಿಸ್ತಾ ಇದೆ. ಗೊತ್ತಾ ಯಾವ್ರು ನೀವು? ಬೆಂಗಳೂರಾ? ಓ, ಪೇರೆಂಟ್ಸ್ ಜೊತೆ ಬಂದಿದ್ದೀರಾ? ನಮಸ್ತೆ, ಹೇಗಿದ್ದೀರಿ? ಹೇಮಂತ? ಓಕೆ, ನಾನು ಆರಾಮಿದ್ದೀನಿ. ತಾವು? ನಮಸ್ತೆ ಅಮ್ಮ, ಹೇಗಿದ್ದೀರಿ? ಚೆನ್ನಾಗಿದೆ, ನಾನು ಚೆನ್ನಾಗಿದ್ದೀನಿ. ನಮಸ್ತೆ. ಏನಿದು? ಮಾರ್ಬಲ್ ಸ್ಟೋನ್ ಟೈಪ್? ಇದು ಸ್ಟೋನ್ ಟೈಪ್ ಸ್ನೇಹಿತರೆ. ಫುಲ್ ನಾನು ದೂರದಿಂದ ನೋಡ್ಬೇಕಾದ್ರೆ ಡೂಪ್ಲಿಕೇಟ್ ಏನೋ ಇರ್ಬೋದು ಅಂತ ಅನ್ಕೊಂಡೆ, ಆದ್ರೆ ನಿಜವಾಗ್ಲೂ ಸ್ಟೋನ್ ಟೈಪೇ ಇದೆ. ತುಂಬಾ ಚೆನ್ನಾಗಿದೆ. ಬನ್ನಿ ಹೋಗೋಣ. ಬನ್ನಿ. ಫೌಂಟೇನ್ಗೋಸ್ಕರ ಕಾಯ್ತಾ ಇದ್ದೀವಿ, ಅದಕ್ಕೋಸ್ಕರನೇ ಬಂದಿದ್ದೀವಿ ಇಲ್ಲಿ ತನಕ. ನಮಸ್ಕಾರ ಸ್ನೇಹಿತರೆ, ರಾತ್ರಿ ಆಗಿದೆ ದುಬೈಲಿ. ಸದ್ಯಕ್ಕೆ ಫೌಂಟೇನ್ ಶೋ ನೋಡ್ಲಿಕ್ಕೆ ಅಂತ ಬಂದಿದ್ದೀವಿ, ನಿಮಗೆ ತೋರಿಸ್ಲಿಕ್ಕೆ ಅಂತ. ಸದ್ಯಕ್ಕೆ ವಿ ಆರ್ ವೇಟಿಂಗ್. ಇನ್ನೇನೋ ಸ್ವಲ್ಪ ಹೊತ್ತಲ್ಲೇ ಶುರು ಆಗುತ್ತೆ. ಬನ್ನಿ ತೋರಿಸ್ತೀನಿ ನಿಮಗೆ ಫೌಂಟೇನ್ ಶೋ. ಶುರು ಆಯ್ತು ಫೌಂಟೇನ್ ಶೋ. Over the edge, feel like I'm floating through the air. The pain I felt is paid for, all is said and done. Oh, I am restricted, fixed upon the web. I need to kick the habit that my mind is breathing in.
ಕ್ಯಾಮ್ರಾನ ಇದು ನೋಡಿ, ಯಾವ ಪ್ಲೇಸ್ ಬೇಕು ಆ ಪ್ಲೇಸ್ ನ ಝೂಮ್ ಇನ್ ಮಾಡ್ಬೋದು. ಓ ಸೂಪರ್, ಒಂಥರ ಮಿಸೈಲ್ ಐಮಿಂಗ್ ಸಿಸ್ಟಮ್ ಇದ್ದಂಗಿದೆ. ಏನು ಬಟನ್ ಇದೆ, ಪ್ಲಸ್ ಮಾಡಿದ್ರೆ ಮುಂದಕ್ಕೆ ಹೋಗುತ್ತೆ, ಝೂಮ್ ಮಾಡ್ಕೋಬಹುದು. ಇಲ್ಲಿ ಕ್ಯಾಮ್ರಾ ಇದೆ, ಇಲ್ಲಿ ಗೋ. ಸ್ನೇಹಿತರೆ, ಇದು ಬುರ್ಜ್ ಖಲೀಫಾ. ಬನ್ನಿ ಇನ್ನು ಮುಂದೆ ಹೋಗಕ್ಕಾದ್ರೆ ಹೋಗೋಣ.